ನಾನೇ ಬೇಕು ಬೇಕು ಅಂತ ಹಠ ಮಾಡಿ ಮದುವೆ ಆಗಿದೆಯಲ್ಲ, ಈಗ ಅನುಭವಿಸು. ಅಷ್ಟೇ ಅಲ್ಲ, ಮಕ್ಕಳು ದೊಡ್ಡವರಾದ ನಂತರವೂ ನಾನು ಇದನ್ನೇ ಹೇಳೋದು. ಇನ್ಮೇಲೆ ಮಕ್ಕಳನ್ನು ಮನೆಯವ್ರಿಗೆ ಒಪ್ಪಿಸಿ ನಾನು ಅಡುಗೆ ಕಲಿತೀನಿ. ಪ್ರತಿ ಬಾರಿ ನಾನು ಹೊಸ ರೆಸಿಪಿ ಟ್ರೈ ಮಾಡಿದಾಗಲೂ ನೀನೇ ಬಂದು ಟೇಸ್ಟ್ ನೋಡಬೇಕು. ಇಲ್ಲ ಅಂದರೆ ಈ ಕೂಡಲೇ ಬ್ರೇಕಪ್ ಮತ್ತು ಡಿವೋರ್ಸ್ ಅಷ್ಟೇ ಎಂದು ದೀಪು ನಕ್ರೆ ಪ್ರತಿಯಾಗಿ ತಾನು ಕೂಡ ನಗೋ ಅವಿ ನಿನಗೋಸ್ಕರ ಏನು ಬೇಕಾದರೂ ಮಾಡ್ತಾನೆ ಈ ಮಾನ್ಸ್ಟರ್ ಅಂತ ಹೇಳ್ತಾನೆ. ಆಗ ದೀಪು, ನನಗೆ ಗೊತ್ತು, ನನ್ನನ್ನು ನಿನ್ನಷ್ಟು ಪ್ರೀತಿಸೋರು ಈ ಜಗತ್ತಿನಲ್ಲಿ ಯಾರೂ ಇಲ್ಲ. ಬರೀ ಅಷ್ಟೇ ಅಲ್ಲ, ನಿನ್ನಂಥ ಅದ್ಭುತ ಪ್ರೇಮಿ ಮತ್ತೊಬ್ಬ ಇಲ್ಲ ಅಂತ ಅವನ ಭುಜಕ್ಕೆ ಒರಗಿದ ದೀಪು, ಐ ಲವ್ ಯು ಮಾನ್ಸ್ಟರ್ ಅಂದರೆ ಐ ಲವ್ ಯು ಟು ದೀಪು ಅಂತ ದೀಪುವಿನ ನೆತ್ತಿಯನ್ನು ಚುಂಬಿಸ್ತಾನೆ ರೌಡಿ ರಾಕ್ಷಸ ಮಾನ್ಸ್ಟರ್ ಬೀಸ್ಟ್. ಕತೆ ಏನೋ ಹ್ಯಾಪಿ ಎಂಡಿಂಗ್ ಆಯಿತು, ಆದರೆ ಇದು ಕತೆ ನಿಜ ಜೀವನದಲ್ಲಿ ಕೂಡ ಅವ್ಯಕ್ತ ಆಚಾರ್ಯ ಮತ್ತು ಅದೀಪ್ತಾ ಮೆನನ್ ಇದ್ದಾರೆ. ಯಾಕಂದರೆ ಇದು ನಿಜವಾಗಿ ನಡೆದ ಸತ್ಯ ಘಟನೆ ಆಗಿದೆ. ಮತ್ತು ಈಗ ರಿಯಲ್ ಲೈಫಲ್ಲಿರೋ ಅವಿ ಮತ್ತು ದೀಪುವಿನ ಸ್ಟೋರಿ ಏನು ಅಂತ ನೋಡೋಣ. ಹೃದಯವು ಹೆದರಲೇಬೇಕೆ ಬಯಸಲು ನಿನ್ನನು. ಇದೊಂದು ಸತ್ಯ ಘಟನೆ ಆಧಾರಿತ ಕತೆ, ಕಣ್ಣೆದ್ರೆ ನಡೆದ ನೈಜ ಘಟನೆ. ಈ ಕಥೆಯಲ್ಲಿ ಬಂದ 60% ಎಲ್ಲವೂ ಸತ್ಯವೇ, ಕೆಲವೊಂದು ಮಾತ್ರ ಕತೆಗೆ ಬೇಕಾಗಿ ಬದಲಾಯಿಸಿರೋದು. ನಿಜವಾದ ಅದೀಪ್ತಾ ಮೆನನ್ ಮತ್ತು ಅವ್ಯಕ್ತ ಆಚಾರ್ಯ ಇಬ್ಬರು ಇದ್ದಾರೆ. ಆದರೆ ಅವನ ಹೆಂಡತಿ ಮಕ್ಕಳೊಡನೆ ಚೆನ್ನಾಗಿದ್ದಾನೆ. ಇವಳು ಬೇರೆ ಮದುವೆ ಆದರೂ ನೆಮ್ಮದಿಯಿಂದ ಬದುಕ್ತಾ ಇಲ್ಲ ಅಷ್ಟೇ. ಪ್ರೀತಿ ಪ್ರೇಮದ ಅಮಲಲ್ಲಿ, ಕಾಮದ ಕಾವಿನಲ್ಲಿ ತಪ್ಪು ಮಾಡಿದ ಪ್ರೇಮಿಗಳಿಬ್ಬರು ಹೇಗೆಲ್ಲ ಬದಲಾದ್ರು, ಅವರಿಂದ ಅವರಿಬ್ಬರ ತಪ್ಪಿನಿಂದ ಎರಡೂ ಮನೆಯವರು ಎಷ್ಟೆಲ್ಲ ಕಷ್ಟ ಅನುಭವಿಸಿದ್ರು ಅನ್ನೋದನ್ನು ಇವಾಗ ಈ ಸ್ಟೋರಿಯಲ್ಲಿ, ಅಂದರೆ ಅವ್ಯಕ್ತ ಮತ್ತು ದೀಪುವಿನ ನಿಜವಾದ ಕಥೆಯ ನಾಯಕಿ ಇದ್ದಾರಲ್ಲ, ಅವ್ರ ಸ್ಟೋರಿನ ಕೇಳೋಣ. ಅವನು ಶ್ರೀಮಂತರ ಮನೆಯ ಏಕಮಾತ್ರ ಪುತ್ರ. ಒಬ್ಳು ಅಕ್ಕ, ಒಬ್ಳು ತಂಗಿ ಕೂಡ ಇದ್ದರು. ಅವನು ಆ ಮನೆಯ ಮುದ್ದಿನ ಮಗ ಅನ್ನೋದ್ರಲ್ಲಿ ಎರಡು ಮಾತಿಲ್ಲ. ತಂದೆ ಮತ್ತು ತಾಯಿ ಇಬ್ಬರು ಕೂಡ ರಾಜಕಾರಣದಲ್ಲಿ ಸಕ್ರಿಯವಾಗಿದ್ದವರು. ಹಾಗಂತ ದೊಡ್ಡ ಮಟ್ಟದ ರಾಜಕೀಯವನ್ನೇನು ಮಾಡ್ತಾ ಇರಲಿಲ್ಲ. ಊರಿನ ಮಟ್ಟಿಗೆ, ಗ್ರಾಮ ಪಂಚಾಯಿತಿ ಮಟ್ಟಿಗೆ ಚೆನ್ನಾಗೆ ಹವಾ ಇರಿಸಿದ್ರು. ಒಂದು ವರ್ಷ ಆಕೆ ಎಲೆಕ್ಷನ್ಗೆ ನಿಂತು ಗೆದ್ದರೆ ಮತ್ತೊಂದು ವರ್ಷ ಇವನು ಎಲೆಕ್ಷನ್ಗೆ ನಿಂತು ಗೆಲ್ತಾ ಇದ್ದ. ಅಷ್ಟೇ ಅಲ್ಲದೆ ಊರಿನ ಯಾವುದೇ ಅಭಿವೃದ್ಧಿ ಕಾರ್ಯ ಇದ್ದರೂ ಊರಿನ ಅಭಿವೃದ್ಧಿ ಜೊತೆಗೆ ಸ್ವಂತ ಅಭಿವೃದ್ಧಿ ಕೂಡ ಮಾಡ್ಕೊಳ್ತಲೇ ಶ್ರೀಮಂತರಾದವರು ಆ ಕುಟುಂಬದವರು. ಜೊತೆಗೆ ಅಲ್ಪ ಸ್ವಲ್ಪ ಕೃಷಿ ಭೂಮಿ ಕೂಡ ಇತ್ತು. ಊರಿಗೊಂದು ಚರಂಡಿ ವ್ಯವಸ್ಥೆ ಬಂದರೆ ಅದೇ ಹಣದಲ್ಲಿ ಅವನ ಮನೆಗೊಂದು ಹೊಸ ಬೈಕ್ ಅಥವಾ ಕಾರು ಬರ್ತಾ ಇತ್ತು. ಊರಿನ ದೇವಸ್ಥಾನದ ಜೀರ್ಣೋದ್ಧಾರ ಮಾಡೋಕ್ಕೆ ಹಣ ಬಿಡುಗಡೆಯಾದರೆ ಅವನ ಮನೆ ಕೂಡ ಜೀರ್ಣೋದ್ಧಾರ ಆಗ್ತಾ ಇತ್ತು. ಅದೇ ರೀತಿ ಪಂಚಾಯಿತಿ ಕಡೆಯಿಂದ ಯಾರಿಗಾದ್ರೂ ಏನಾದರೂ ಸಹಾಯವಾಗಬೇಕು ಅಂದರೆ, ಕಾರ್ಯ ಆಗಬೇಕು ಅಂದರೆ ಇವನ ಮೂಲಕವೇ ಆಗಬೇಕಿತ್ತು. ಹಾಗಾಗಿ ಯಾರೇ ಅವನ ಹತ್ರ ಸಹಾಯ ಕೇಳಿ ಹೋದರೂ ನೇರವಾಗಿ ಲಂಚ ಕೇಳ್ತಾ ಇದ್ದ. ವಿಧವೆಯರ ಪೆನ್ಷನ್ ಹಣ ಕೊಡಿಸ್ತೀನಿ ಅಂತ ಕೂಡ ಎಷ್ಟೋ ಪಾಪದ ಹೆಣ್ಮಕ್ಳ ಹಣವನ್ನು ನುಂಗ್ ಹಾಕಿದ್ದ ಆತ. ಇನ್ನು ಸರ್ಕಾರದ ಅನುದಾನದಲ್ಲಿ ಮನೆ ಕಟ್ಟಬೇಕು ಅಂದರೂ ₹1000 ರೂಪಾಯಿಯ ಲಂಚ ಪಡೆದ ನಂತರವೇ ಅವರಿಗೆ ಮನೆ ಮಂಜೂರು ಮಾಡಿಕೊಡ್ತಾ ಇದ್ದ. ಇದೆಲ್ಲ ಸಣ್ಣ ಪುಟ್ಟ ಉದಾಹರಣೆ ಅಷ್ಟೇ. ಅದೇ ರೀತಿ ಕೊಟ್ಟಿಗೆ ಕಟ್ಟೋಕ್ಕೆ, ಕೃಷಿ ಹೊಂಡ ನಿರ್ಮಿಸೋಕ್ಕೆ, ಈ ರೀತಿ ಎಲ್ಲ ಮಂಜೂರಾತಿಗೂ ಅವನು ಲಂಚ ಪಡೀತಾ ಇದ್ದ. ಹೀಗೆ ಅವನು ದೊಡ್ಡ ಶ್ರೀಮಂತ ಆಗಿದ್ದು. ಆದರೆ ಅವನ ಮಗ ಮಾತ್ರ ಹುಟ್ಟು ರೌಡಿ. ನೋಡೋಕೆ ಚೆನ್ನಾಗಿದ್ರು ಓದು ವಿದ್ಯೆ ಅವನ ತಲೆಗೆ ಹತ್ತಲೇ ಇಲ್ಲ. ಹುಡುಗನ ಬುದ್ಧಿ ಕೂಡ ಅಷ್ಟಕ್ಕಷ್ಟೇ. ಹೈಸ್ಕೂಲ್ ಮೆಟ್ಲು ಹತ್ತೋ ಹೊತ್ತಿಗೆ ಆ ಹುಡುಗನಿಗೆ ಸಿರಿವಂತಿಕೆಯ ದರ್ಪ ನೆತ್ತಿಗೇರಿತ್ತು. ಅದಕ್ಕೆ ತಕ್ಕಂತೆ ಪುಂಡ ಹುಡುಗರ ಸಹವಾಸ ಬೇರೆ ಜೋರಿತ್ತು. ಮಗ ಇಲ್ಲಿದ್ರೆ ಕೆಟ್ಟು ಹೋಗ್ತಾನೆ ಅನ್ನೋ ಸಲುವಾಗಿ ದೂರದ ರೆಸಿಡೆನ್ಷಿಯಲ್ ವಿದ್ಯಾಸಂಸ್ಥೆಯಲ್ಲಿ ಓದೋಕೆ ಸೇರಿಸಿದ್ರು. ಆದರೆ ಆ ವಿದ್ಯಾಸಂಸ್ಥೆಯವರು ಅವನ ಅಪ್ಪನನ್ನು ಕರೆಸಿ, ನಿಮ್ಮ ಮಗನನ್ನು ನಮ್ಮ ವಿದ್ಯಾಸಂಸ್ಥೆಯಲ್ಲಿ ಉಳಿಸ್ಕೊಂಡ್ರೆ ಪೂರ್ತಿ ವಿದ್ಯಾಸಂಸ್ಥೆಯನ್ನೇ ಹಾಳು ಮಾಡ್ತಾನೆ, ದಯವಿಟ್ಟು ಅವರನ್ನು ಕರ್ಕೊಂಡು ಹೋಗಿ ಅಂತ TC ಕೊಟ್ಟು ಕಳಿಸಿದ್ರು. ಅದರ ನಂತರ ಅವನನ್ನು ಪಕ್ಕದ ಸಿಟಿಗೆ ಕಾಲೇಜ್ಗೆ ಸೇರಿಸಿದ್ದ ಅವನಪ್ಪ. ಆದರೂ ಅದಾಗಲೇ ಆ ಹುಡುಗನ ಬುದ್ಧಿ ತಿಳಿದ ಜನರೆಲ್ಲ ಅಪ್ಪ ಅಮ್ಮ ಇಬ್ಬರು ಸೇರಿ ಜನಗಳ ತಲೆ ಹೊಡೆದು ಸಂಪಾದನೆ ಮಾಡಿದ ಹಣವನ್ನೆಲ್ಲ ಖರ್ಚು ಮಾಡೋಕೆ ಒಳ್ಳೆಯ ಮಗನೇ ಹುಟ್ಟಿದಾನೆ ಅಂತ ಅಣಗಿಸಿ ನಗ್ತಾ ಇದ್ರು. ಅಲ್ಲಿಂದ ಇಲ್ಲಿಗೆ ಬಂದ ನಂತರವೂ ಆ ಹುಡುಗ ಬದಲಾಗಲಿಲ್ಲ. ಅದಾಗಲೇ ಅವನು ಮುಕ್ಕಾಲು ಭಾಗ ಕೆಟ್ಟು ಹೋಗಿದ್ದ. ಹೈಸ್ಕೂಲು ಓದೋವಾಗಲೇ ಅವನಿಗೆ ಬೀಡಿ, ಸಿಗರೇಟು, ಬಿಯರ್ ಚಟವೆಲ್ಲ ಹತ್ಕೊಂಡಿತ್ತು. ಹಾಗಾಗಿ ಅಷ್ಟು ಸುಲಭವಾಗಿ ಬದಲಾಗೋ ಜಾಯಮಾನವಲ್ಲ ಅವನದ್ದು. ಆದರೂ
ಇಲ್ಲಿಗೆ ಬಂದ ನಂತರ ಅವನ ಗೆಳೆಯರ ಬಳಗ ದೊಡ್ಡದಾಯಿತು. ಕೈ ತುಂಬ ಕಾಸು ಚೆಲ್ಲೋವಾಗ ಗೆಳೆಯರು ಕೂಡ ಹೆಚ್ಚೆಚ್ಚು ಬಂದು ಸೇರ್ತಾ ಇದ್ರು. ಸತತವಾಗಿ 2 ವರ್ಷ SSLC ಎಕ್ಸಾಮ್ ಕಟ್ಟಿ ಹೇಗೋ ಪಾಸ್ ಮಾಡಿಕೊಂಡ. ನಂತರ PUCಗೆ ಸೇರ್ದ. ಅಪ್ಪನ ರಾಯಲ್ ಎನ್ಫೀಲ್ಡ್ ಬೈಕ್ ತಗೊಂಡು ಆ ಹುಡುಗ ಫಸ್ಟ್ PUCಗೆ ಹೋಗ್ತಾ ಇದ್ದ ಅಂದರೆ ನೀವೇ ಯೋಚನೆ ಮಾಡಿ ಅವನ ಬಗ್ಗೆ. ಅದಾಗಲೇ ಹುಡುಗಿಯರ ಶೋಕಿ ಕೂಡ ಶುರುವಾಗಿತ್ತು ಅವನಿಗೆ. ಊರಿನ ಜನ ಅವನ ಬಗ್ಗೆ ತುಂಬಾ ಕೆಟ್ಟದಾಗಿ ಮಾತಾಡ್ತಾ ಇದ್ರು. ಸೆಕೆಂಡ್ PUCಯನ್ನು ಕೂಡ 2 ವರ್ಷ ಬರೆದು ಕೊನೆಗೂ ಹೇಗೋ ಸೆಕೆಂಡ್ PUC ಪಾಸ್ ಮಾಡಿದವನು ನಂತರ ಸೇರಿದ್ದು BComಗೆ. ಮೊದಲೇ ಹಾಗೆ ಇನ್ನೀಗ ಅನ್ನುವಂತೆ ಗಾಂಜಾ ಗಿರಾಕಿಯಾಗಿ ಹೋದ ಅವನು. ಅಲ್ಲೇ ಅವನಿಗೆ ಒಂದು ಹುಡುಗಿ ಪರಿಚಯ ಆಗಿದ್ದು, ಅವಳ ಮೇಲೆ ನಿಜವಾದ ಪ್ರೀತಿಯಾಗಿದ್ದು. ಅವರಿಬ್ಬರ ಜಾತಿ, ಧರ್ಮ, ಮಾತೃಭಾಷೆ ಎಲ್ಲವೂ ಬೇರೆ ಬೇರೆ. ಹಾಗೆ ಇವನು ಹಣದಲ್ಲಿ ಶ್ರೀಮಂತ ಆದರೆ ಅವಳು ತೀರಾ ಬಡ ಹುಡುಗಿ. ಆದರೂ ಅವಳಿಗೆ ಚೆನ್ನಾಗಿ ಓದ್ತೀನಿ ಅನ್ನೋದ್ರ ಜೊತೆಗೆ ತನ್ನ ಅಂದದ ಮೇಲೆ ಅತಿಯಾದ ಅಹಂಕಾರ ಇತ್ತು. ಬಡ ಹುಡುಗಿ ಅನ್ನೋ ಕಾರಣಕ್ಕೆ 1-2 ಸಂಘ ಸಂಸ್ಥೆಗಳು ಅವಳ ಓದಿಗೆ ಸಹಾಯ ಮಾಡಿ ಒಳ್ಳೆ ಕಾಲೇಜ್ಗೆ ಸೇರಿಸಿದ್ರು. ಆದರೆ ಆ ಹುಡುಗಿಗೆ ತಾನು ಅತ್ಯಂತ ಸುಂದರಿ ಅನ್ನೋ ಅಹಂಕಾರ ತಲೆಗೇರಿತ್ತು. ಅದಕ್ಕೆ ತಕ್ಕಂತೆ ಇವನು ಕೂಡ ಅವಳನ್ನು ಇಷ್ಟಪಡೋಕೆ ಶುರು ಮಾಡಿದ್ದ. ಪ್ರಪೋಸ್ ಕೂಡ ಮಾಡಿದ್ದ. ಅವಳು ಕೂಡ ತಕ್ಷಣಕ್ಕೆ ಒಪ್ಕೊಂಡಿದ್ಲು. ನಂತರ ಶುರುವಾಗಿದ್ದು ಅವರಿಬ್ಬರ ಪ್ರೀತಿ, ಪ್ರೇಮ, ಪ್ರಣಯದಾಟಗಳು. ಅವಳು ಅವನ ಬೈಕ್ನಲ್ಲೇ ಓಡಾಡ್ತಾ ಇದ್ಲು. ಅವಳಿಗೆ ಅವನೇ ಎಲ್ಲವನ್ನ ಖರ್ಚು ಮಾಡ್ತಾ ಇದ್ದ. ಅವಳ ಬಟ್ಟೆ, ಚಪ್ಪಲಿ, ಊಟ, ಅವಳ ಬುಕ್ಕು, ಪೆನ್ನು, ಫೋನು, ಕರೆನ್ಸಿ ಹೀಗೆ ಪ್ರತಿಯೊಂದಕ್ಕೂ ನೀರಿನಂತೆ ಹಣವನ್ನು ಖರ್ಚು ಮಾಡ್ತಾ ಇದ್ದ. ಅವಳ ಮನೆವರೆಗೂ ಹೋಗಿ ಕಾಲೇಜ್ಗೆ ಕರ್ಕೊಂಡು ಬರ್ತಾ ಇದ್ದ. ಅದೇ ರೀತಿ ಮನೆಗೆ ಬಿಡ್ತಾ ಇದ್ದ. ಕಾಲೇಜಿಗೆ ಬಂಕ್ ಹಾಕಿ ಇಬ್ಬರು ಸಿಕ್ಕ ಸ್ಥಳಗಳಲ್ಲೆಲ್ಲ ಓಡಾಡ್ತಾ ಇದ್ದದ್ದು ಇದೆ. ಹಲವಾರು ಪ್ರೇಕ್ಷಣೀಯ ಸ್ಥಳಗಳನ್ನೆಲ್ಲ ಸುತ್ತಾಡಿದ್ದು ಸಹ ಇದೆ. 1 ವರ್ಷ ಪೂರ್ತಿ ಇವರಿಬ್ಬರ ಬಗ್ಗೆ 2 ಮನೆಯವರಿಗೆ ಅಷ್ಟಾಗಿ ಅನುಮಾನ ಬಂದಿರಲಿಲ್ಲ. ಹುಡುಗಿ ಮನೆಯವ್ರು ಮಾತ್ರ ಹುಡುಗನ ಜೊತೆಗೆ ಯಾಕೆ ಕಾಲೇಜಿಗೆ ಹೋಗ್ತೀಯಾ, ಅವನು ಯಾಕೆ ಮನೆ ಹತ್ರ ಬರ್ತಾನೆ ಅಂತ ಪ್ರಶ್ನಿಸಿದಾಗ ಅವನು ನನ್ನ ಕ್ಲಾಸ್ಮೇಟ್, ಹೇಗೂ ಬಸ್ ಚಾರ್ಜ್ ಉಳಿಯುತ್ತಲ್ಲ ಹಾಗಾಗಿ ಹೋಗ್ತೀನಿ ಅಂತ ಹಾರಿಕೆಯ ಉತ್ತರ ಕೊಟ್ಟು ಸುಮ್ಮನೆ ಆಗ್ತಾ ಇದ್ಲು ಹುಡುಗಿ. ಅಲ್ಲದೆ ಅವಳ ಅಪ್ಪ ಅಮ್ಮ ಕೂಡ ಹೆಚ್ಚು ತಿಳುವಳಿಕೆ ಇಲ್ದವರು. ಹಾಗಾಗಿ ಚೆನ್ನಾಗಿ ಓದೋ ಮಗಳ ಮೇಲೆ ನಂಬಿಕೆ ಇಟ್ಟು ಸುಮ್ಮನಾಗ್ತಾರೆ. ಇನ್ನು ಇವನ ಮನೆಯವರು ಹೇಗೋ ಪ್ರತಿನಿತ್ಯ ತಪ್ಪದೆ ಕಾಲೇಜ್ಗೆ ಹೋಗ್ತಿದ್ದಾನಲ್ಲ ಅಂದ್ಕೊಂಡು ಸುಮ್ಮನಾಗ್ತಾರೆ. ಅದಕ್ಕಿಂತ ಹೆಚ್ಚಾಗಿ ಅವರಿಗೆ ಹಣ ಸಂಪಾದನೆ ಮಾಡೋ ಹುಚ್ಚು ಇತ್ತಲ್ಲ, ಹಾಗಾಗಿ ಈಗಾಗಲೇ ಹಾಳು ಬಿದ್ದು ಹೋಗಿದ್ದ ಮಗನ ಕಡೆಗೆ ಹೆಚ್ಚು ಗಮನ ಕೊಡಲಿಲ್ಲ ಅವರು. ಅಷ್ಟರಲ್ಲಿ ಅವನ ಅಕ್ಕ ಮತ್ತು ತಂಗಿ ಇಬ್ಬರಿಗೂ ಮದುವೆ ಆಗಿ ಹೋಗಿತ್ತು. ಉಳ್ದದ್ದು ಅವನು ಒಬ್ಬನೇ. ಹಾಗಾಗಿ ರಾಜನಂತೆ ತಿಂದ್ಕೊಂಡು ಉಣ್ಕೊಂಡು ತಿರುಗ್ತಾ ಇದ್ದ. 2ನೇ ವರ್ಷದ BComನ ಸಮಯದಲ್ಲಿ ಅವನ ಮನೆಯವರಿಗೂ ವಿಚಾರ ತಿಳಿದು ಅವನನ್ನು ಪ್ರಶ್ನೆ ಮಾಡಿದಾಗ ಇದ್ದ ವಿಚಾರವನ್ನೆಲ್ಲ ಒಪ್ಕೊಂಡು ನಾನು ಅವಳನ್ನು ಲವ್ ಮಾಡ್ತಾ ಇದ್ದೀನಿ, ಅವಳನ್ನೇ ಮದುವೆ ಆಗ್ತೀನಿ ಅಂತ ನೇರವಾಗಿ ಹೇಳ್ತಾನೆ. ಅವಳ ಬಗ್ಗೆ ವಿಚಾರವನ್ನೆಲ್ಲ ಕೇಳಿ ತಿಳಿದ ಅವನ ಅಪ್ಪ ಅಮ್ಮ ಮಾತ್ರ ಆ ಮದುವೆ ಮಾತ್ರ ಸಾಧ್ಯ ಇಲ್ಲ ಅಂತ ಹೇಳ್ತಾರೆ. ಬೇರೆ ಜಾತಿ ಧರ್ಮದ ಹುಡುಗಿನ ನಮ್ಮ ಮನೆಗೆ ಸೊಸೆಯಾಗಿ ತಂದುಕೊಳ್ಳೋದಿಲ್ಲ ನಾವು ಎಂದು ಖಂಡಿತವಾಗಿ ಹೇಳಿದಾಗ, ನಾನೇನು ನಿಮ್ಮ ಹತ್ರ ಒಪ್ಪಿಗೆ ಕೇಳ್ತಾ ಇಲ್ಲ, ನನಗವಳು ಇಷ್ಟ ಆಗಿದ್ದಾಳೆ, ನಾನು ಅವಳನ್ನೇ ಮದುವೆ ಆಗ್ತೀನಿ ಅಂತ ಹೆತ್ತವರ ಮುಖದ ಮೇಲೆ ಹೊಡೆದಂತೆ ಹೇಳ್ತಾನೆ ಅವನು. ಅದರ ನಂತರವೂ ಅವರ ಪ್ರೀತಿ ಎಗ್ಗಿಲ್ಲದೆ ಸಾಗಿತ್ತು. ಅದೇ ರೀತಿ ಆ ಊರಿನ ಅವನ ಗೆಳೆಯರಿಂದ ಅವನು ಪ್ರೀತಿಲಿ ಬಿದ್ದು ಆ ಹುಡುಗಿಗೋಸ್ಕರ ಹಣನ ನೀರಂತೆ ಖರ್ಚು ಮಾಡೋ ವಿಚಾರ ಊರಿಗೆಲ್ಲ ತಿಳಿದು ಅವನ ಅಪ್ಪ ಅಮ್ಮನನ್ನು ಕಂಡು ಅಣಕಿಸಿ ನಗ್ತಾ ಇದ್ರು. ಇವರಿಗೆ ಹೀಗೆ ಆಗಬೇಕು, ನಮ್ಮಂಥವರ ರಕ್ತ ಹೀರಿ ಲಕ್ಷ ಗಂಟು ಮಾಡಿದ್ರು, ಅದೆಲ್ಲವನ್ನ ಮಗ ಬೇರೆ ಯಾವಳಿಗೋ ಸುರಿತಾ ಇದ್ದಾನೆ ಅಂತೆಲ್ಲ ಹೇಳ್ತಾ ಇದ್ರು. ಆದರೆ 2ನೇ ವರ್ಷದ BCom ಮುಗಿದು 3ನೇ ವರ್ಷದ ಆರಂಭದ ಹೊತ್ತಿಗೆ ಆ ಹುಡುಗಿಯ ಮಧ್ಯದಲ್ಲಿ ಏನೋ ಗಲಾಟೆಯಾಗಿ ಇಬ್ಬರು ಬ್ರೇಕಪ್ ಮಾಡ್ಕೊಂಡಿದ್ದಾರೆ. ಆ ವಿಚಾರ ತೀರಾ ದೊಡ್ಡದಾಗಿ ಅವಳ ಮನೆಯವರು ಅವಳಿಗೆ ಬೇರೆ ಹುಡುಗನನ್ನು ಹುಡುಕಿ ಮದುವೆ ಮಾಡೋವರೆಗೂ ಮುಂದುವರೆದು ಆ ವಿಚಾರ ಅವನಿಗೂ ಕೂಡ ತಿಳಿದು ಅವಳ ಮನೆ ಹತ್ರ ಹೋಗಿ ಅವಳ ಜೊತೆಯೂ ಅವಳ ಅಪ್ಪ ಅಮ್ಮನ ಜೊತೆಯೂ ಜಗಳ ಆಡಿದ್ದಾನೆ. ಹಾಗಂತ ಅವನೇನು ಕೆಟ್ಟದಾಗಿ ಜಗಳ ಆಡಲಿಲ್ಲ. ಬದಲಾಗಿ ನಾನು ನಿನ್ನನ್ನು ಪ್ರಾಮಾಣಿಕವಾಗಿ ಪ್ರೀತಿ ಮಾಡಿದ್ದೀನಿ, ಅಂಥದ್ರಲ್ಲಿ ಸಣ್ಣ ಪುಟ್ಟ ವಿಚಾರಕ್ಕೆ ನೀನು ಕೋಪಿಸ್ಕೊಂಡು ಈಗ ಬೇರೆಯವನನ್ನು ಮದುವೆ ಆಗೋಕೆ ಹೊರಟಿದೆಯಲ್ಲ, ಇದು ನಿನಗೆ ಸರಿ ಅನ್ಸತ್ತಾ ಎಂದೆಲ್ಲ ಅವನು ಜೋರು ಮಾಡಿ ಕೇಳಿದಾಗ, ನನ್ನ ಮನೆಯಲ್ಲಿ ನಿನ್ನನ್ನು ಮದುವೆ ಆಗೋಕೆ ಒಪ್ಪೋದಿಲ್ಲ, ನಮ್ಮಿಬ್ಬರ ಜಾತಿ ಧರ್ಮ ಬೇರೆ, ಹಾಗಾಗಿ ನನಗೆ ನೀನು ಬೇಡ,
ನಾನು ಬೇರೆ ಹುಡುಗನನ್ನ ಮದುವೆ ಆಗೋದು ಎಂದು ಮುಖಕ್ಕೆ ಹೊಡೆದಂತೆ ಹೇಳಿದಾಳೆ ಹುಡುಗಿ. ಅದಾದಮೇಲೆ ಅವಳ ಗೆಳತಿಯರಿಂದ ತಿಳಿದ ವಿಚಾರ ಏನು ಅಂದರೆ, ಈಗ ಅವಳನ್ನು ಮದುವೆ ಆಗೋಕೆ ಮತ್ತು ಅವಳನ್ನು ಇಷ್ಟಪಟ್ಟಿರೋ ಹುಡುಗ ವಿದೇಶದಲ್ಲಿದ್ದಾನೆ. ಹಾಗೆ ಇವನಿಗಿಂತ ಹೆಚ್ಚು ಶ್ರೀಮಂತ. ಇವನಾದರೂ ಹಳ್ಳಿಲಿದ್ದಾನೆ. ಇವನ ಅಪ್ಪ ಅಮ್ಮ ಬಹಳ ಕಿರಿಕಿರಿ ಜನ. ಆದರೆ ಮನೆಯಲ್ಲಿ ನೋಡಿರೋ ಹುಡುಗನ ಮನೆಯವರು ಓದಿರೋ ಮತ್ತು ಬಹಳ ಸಭ್ಯಸ್ಥರು ಅನ್ನೋ ಕಾರಣಕ್ಕೆ ಅವಳು ಕೂಡ ಒಪ್ಪಿಗೆ ಕೊಟ್ಟಿದ್ಲು. ಆ ವಿಚಾರ ತಿಳಿದ ನಂತರ ಮತ್ತೆ ಅವಳ ಮನೆ ಹತ್ರ ಹೋಗಿ ಜಗಳ ಆಡಿದ್ದ ಅವನು. ನನ್ನೊಂದಿಗೆ ಎಲ್ಲವನ್ನ ಮುಗಿಸ್ಕೊಂಡು ಈಗ ಯಾವನೋ ಬೇರೆಯವನ ಜೊತೆಗೆ ಮದುವೆ ಆಗೋಕ್ಕೆ ಹೋಗ್ತಾ ಇದೆಯಾ? ನಮ್ಮಿಬ್ಬರ ಸರಸ ಶೃಂಗಾರದ ವಿಡಿಯೋ ನನ್ನ ಫೋನಲ್ಲಿ ಹಾಗೆ ನಿನ್ನ ಫೋನಲ್ಲೂ ಇಬ್ಬರು ಫೋನಲ್ಲೂ ಕೂಡ ಇದೆ ತಾನೇ? ನಾನು ಆ ವಿಡಿಯೋವನ್ನು ನಿನ್ನನ್ನು ಮದುವೆ ಆಗೋಕ್ಕೆ ಬಂದಿರೋ ಆ ಹುಡುಗನಿಗೆ ತೋರಿಸ್ತೀನಿ. ಮದುವೆಗೂ ಮೊದಲೇ ನೀನು ಗರ್ಭಿಣಿಯಾಗಿ ನಾವು ಅದನ್ನು ಕರಗಿಸಿದ್ದ ವಿವರಗಳನ್ನ ಕೂಡ ಅವನಿಗೆ ಕೊಡ್ತೀನಿ. ಅದು ಹೆಂಗೆ ನೀನು ಇನ್ನೊಬ್ಬನ ಜೊತೆಗೆ ಮದುವೆ ಆಗ್ತೀಯ ನೋಡ್ತೀನಿ. ಅದ್ರ ಬದಲು ಸುಮ್ಮನೆ ನನ್ನನ್ನೇ ಮದುವೆ ಆಗು, ನಾವಿಬ್ಬರು ಚೆನ್ನಾಗಿರೋಣ ಅಂತ ಬೆದರಿಕೆ ಹಾಕಿದ್ದಾನೆ. ಆದರೆ ಆ ಹುಡುಗಿ ಅದಕ್ಕೆ ಒಪ್ಪದೆ, ನನಗೆ ನೀನು ಬೇಕಾಗಿಲ್ಲ, ಅದೇನು ಮಾಡ್ತೀಯೋ ಮಾಡ್ಕೋ, ನಾನು ಅವನನ್ನೇ ಮದುವೆ ಆಗೋದು ಅಂತ ತಾನು ಕೂಡ ಜೋರು ಮಾಡಿ ಆ ಹುಡುಗನನ್ನು ಮನೆಯಿಂದ ಆಚೆಗೆ ತಳ್ಳಿದಾಳೆ. ಅದಾಗಿ ಒಂದೆರಡು ದಿನ ಆದಮೇಲೆ ಅವಳೇ ಅವನಿಗೆ ಕಾಲ್ ಮಾಡಿ ಅವನನ್ನು ಮನೆಗೆ ಕರೆಸ್ಕೊಂಡು ಆಗಿದ್ದೆಲ್ಲ ಹೋಯ್ತು, ಅದೆಲ್ಲವನ್ನು ಮರೆತು ನಾವು ಚೆನ್ನಾಗಿರೋಣ ಅಂತೆಲ್ಲ ಹೇಳಿ ಅವನನ್ನು ಪುಸ್ಲಾಯಿಸಿ ಕೊನೆಗೆ ಅವನೊಂದಿಗೆ ಶೃಂಗಾರ ಕೇಳಿಯಲ್ಲಿ ತೊಡಗಿದ್ದಾಳೆ. ಅದೇ ಸಮಯಕ್ಕೆ ಅವಳ ಅಪ್ಪ ಅಮ್ಮ ಪೊಲೀಸರ ಜೊತೆಗೆ ಬಂದು ಅವನು ತಮ್ಮ ಮಗಳೊಂದಿಗೆ ತಪ್ಪಾಗಿ ನಡ್ಕೊಳ್ಳೋ ಪ್ರಯತ್ನ ಮಾಡಿದ್ದಾನೆ ಅಂತೆಲ್ಲ ಹೇಳಿ ಆ ಹುಡುಗನನ್ನು ಅರೆಸ್ಟ್ ಮಾಡಿಸ್ತಾರೆ. ಅದು ಕೂಡ ಅತ್ಯಾಚಾರದ ಕೇಸಲ್ಲಿ. ಅವನು ಬಂದು ಜಗಳ ಆಡಿ ಹೋಗಿದ್ದಕ್ಕೆ ಅಕ್ಕಪಕ್ಕದವರು ಕೂಡ ಸಾಕ್ಷಿ ಇದ್ದರು. ಆ ಹುಡುಗಿ ಕೂಡ ಅವನು ನನ್ನ ಮೇಲೆ ಅತ್ಯಾಚಾರ ಮಾಡಿದ್ದಾನೆ ಅನ್ನೋ ಹೇಳಿಕೆಯನ್ನೇ ಕೊಡ್ತಾಳೆ. ಕೊನೆಗೆ ಅವನ ಅಪ್ಪ ಅಮ್ಮ ಅವನನ್ನು ಬಿಡಿಸೋ ಸಲುವಾಗಿ ಬಹಳ ಕಷ್ಟಪಡ್ತಾರೆ. ಪೊಲೀಸರಿಗೆ ಹಣದ ಆಮಿಷವನ್ನು ಕೂಡ ಒಡ್ತಾರೆ. ಆದರೆ ಅಂದಿನ ಪೊಲೀಸ್ ತುಂಬ ಶಿಸ್ತುಬದ್ಧ ಅಧಿಕಾರಿ. ಹಾಗಾಗಿ ಲಂಚವನ್ನು ಮುಟ್ದೆ ಆ ಹುಡುಗನನ್ನು ಕೋರ್ಟ್ನಲ್ಲಿ ನಿಲ್ಲಿಸಿದ್ರು. ಸಾಲದಕ್ಕೆ ಅವನ ಅಪ್ಪ ಅಮ್ಮ ಆ ಹುಡುಗಿಯ ಕೈಕಾಲು ಹಿಡಿದು ನಿನ್ನನ್ನೇ ನಮ್ಮ ಮನೆ ಸೊಸೆಯಾಗಿ ಮಾಡ್ಕೊಳ್ತೀವಿ, ಕೇಸನ್ನು ವಾಪಸ್ ತಗೋ ಅಂದರು. ನೀನು ಕೇಳಿದಷ್ಟು ಹಣ ಕೊಡ್ತೀವಿ, ನಮ್ಮ ಮಗನನ್ನು ಜೈಲಿಗೆ ಹಾಕಿಸ್ಬೇಡ ಅಂತೆಲ್ಲ ಬೇಡ್ಕೊಂಡ್ರು. ಆದರೂ ಆ ಹುಡುಗಿ ಮಾತ್ರ ಒಪ್ಪಲಿಲ್ಲ. ಬಳಿಕ ಡಾಕ್ಟರ್ಗಳ ವರದಿ, ಪ್ರತ್ಯಕ್ಷದರ್ಶಿಗಳ ಸಾಕ್ಷಿ, ಅದು ಇದು ಅಂತ ಕೊನೆಗೆ ಅವನು ಅಪರಾಧಿ ಅಂತ ಅವನಿಗೆ ಒಂದಷ್ಟು ವರ್ಷಗಳ ಶಿಕ್ಷೆ ಕೂಡ ಘೋಷಿಸಿತ್ತು ಕೆಳ ನ್ಯಾಯಾಲಯ. ಆಗಂತೂ ಅವನ ಅಪ್ಪ ಅಮ್ಮನನ್ನು ಕಂಡು ನಗ್ತಾ ಇದ್ರು ಜನ. ನಮ್ಮಂಥ ಬಡವ್ರ ಕಣ್ಣೀರಿನ ಶಾಪವೇ ಇದು, ನಮ್ಮಂಥವರ ಹೊಟ್ಟೆ ಉರಿಸಿ ಹಣ ಸಂಪಾದನೆ ಮಾಡಿದ್ರು. ಈಗ ಆ ಗಂಟನ್ನೆಲ್ಲ ಕೋರ್ಟು ಕಚೇರಿಗೆ ಸುರಿದು ಖಾಲಿ ಮಾಡಿದ್ರು. ಯಾವ ಮಗನಿಗೋಸ್ಕರ ಇಷ್ಟೆಲ್ಲ ಖರ್ಚು ಮಾಡಿದ್ರೋ ಕೊನೆಗೆ ಅವನೇ ಜೈಲ್ ಪಾಲಾದ. ಇಂಥವರಿಗೆ ಹೀಗೆ ಆಗಬೇಕು, ದೇವರು ಸರಿಯಾದ ಶಿಕ್ಷೆ ಕೊಟ್ಟಂತೆಲ್ಲ ಹೇಳ್ತಾ ಇದ್ರು. ಇದೆಲ್ಲ ಆಗಿ 2-3 ತಿಂಗಳೇನೋ ಆಗಿತ್ತು ಅಷ್ಟೇ. ಆಮೇಲೆ ಆ ಹುಡುಗನ ಕೇಸ್ ಓಪನ್ ಆಗಿದೆ. ಮತ್ತೆ ಆ ಹುಡುಗಿನ ಕೋರ್ಟ್ ವಿಚಾರಣೆಗೆ ಕರೆದಿದೆ ಅನ್ನೋ ವಿಚಾರ ಓಡಾಡೋಕ್ಕೆ ಶುರುವಾಯಿತು. ಹಾಗಂತ ಅವನ ತಾಯಿಯೇ ಎಲ್ಲ ಕಡೆ ಹೇಳ್ಕೊಳ್ತಾ ನನ್ನ ಮಗ ತಪ್ಪು ಮಾಡಿಲ್ಲ, ಅವನು ಖಂಡಿತವಾಗಿಯೂ ಹೊರಗಡೆ ಬರ್ತಾನೆ ಅಂತೆಲ್ಲ ಹೇಳ್ತಿದ್ರು. ಅದರಂತೆಯೇ ಕೆಲ ತಿಂಗಳುಗಳು ಕಳೆದು ಅವನು ನಿರಪರಾಧಿ ಅಂತ ಹೊರಗಡೆ ಬಂದ. ಕೋರ್ಟ್ ಅವನನ್ನು ನಿರಪರಾಧಿ ಅಂತ ಘೋಷಿಸಿತ್ತು. ಅದರ ನಂತರ ಅವನ ಗೆಳೆಯರಿಂದ ತಿಳಿದ ವಿಚಾರ ಅಂದರೆ ಅವನು ಮತ್ತು ಆ ಹುಡುಗಿ ಇಬ್ಬರು ಪರಸ್ಪರ ಸಮ್ಮತಿಯಿಂದಲೇ ದೈಹಿಕವಾಗಿ ಒಂದಾಗಿದ್ದ 10 ವಿಡಿಯೋಗಳು ಅವನ ಫೋನಲ್ಲೇ ಇತ್ತು. ಅದನ್ನು ಲಾಯರ್ ತಿಳಿಸಿ ಮತ್ತೆ ಕೇಸ್ ಓಪನ್ ಮಾಡಿಸಿದ್ದು. ಆ ವಿಡಿಯೋಗಳೇ ಅಲ್ಲಿ ಪ್ರಮುಖ ಸಾಕ್ಷಿಯಾಗಿತ್ತು. ಸಾಲದಕ್ಕೆ ಆ ಹುಡುಗನ ತಂದೆ ತಾಯಿ ಆ ಹುಡುಗಿಯ ಮನೆಗೆ ಹೋಗಿ ದುಡ್ಡಿನ ಆಮಿಷ ಒಡೆದಾಗ ಅವರು ಅಂದರೆ ಆ ಹುಡುಗಿ ಮನೆಯವರು ಮತ್ತು ಆ ಹುಡುಗಿಯ ಸಂಬಂಧಿಕರು ಕೋಟಿಗಟ್ಟಲೆ ಹಣಕ್ಕೆ ಡಿಮ್ಯಾಂಡ್ ಮಾಡಿದ್ದು ಚೆನ್ನಾಗೇ ವಿಡಿಯೋ ಮಾಡ್ಕೊಂಡಿದ್ರು ಹುಡುಗನ ತಂದೆ ತಾಯಿ. ಅದೆಲ್ಲವನ್ನು ಕೋರ್ಟ್ನೆದುರು ಹಾಜರುಪಡಿಸ್ತಾರೆ. ಕೊನೆಗೆ ಆ ಹುಡುಗಿಗೆ ಕೋರ್ಟ್ ಚೆನ್ನಾಗಿ ಬೈದು ಚೀಮಾರಿ ಹಾಕಿತ್ತು. ಹುಡುಗ ರಿಲೀಸ್ ಆಗಿ ಬಂದ ನಂತರ ಹುಡುಗಿಯ ಮನೆಯವರು ಹುಡುಗಿಯನ್ನು ಕರ್ಕೊಂಡು ಬಂದು ಅವನ ಹತ್ರ ಕ್ಷಮೆ ಕೇಳಿ ಅವನಿಗೆ ಅವಳನ್ನು ಮದುವೆ ಆಗೋಕ್ಕೆ ಕೇಳ್ಕೊಂಡಾಗ ಅವನು ಒಪ್ಪಲಿಲ್ಲ. ಅವನ ಮನೆಯವರು ಕೂಡ ಒಪ್ಪಲಿಲ್ಲ. ಅದಾದಮೇಲೆ ಆ ಹುಡುಗಿ ಮನೆಯವರು ಅವಳನ್ನು ಬೇರೆ ಹುಡುಗನಿಗೆ ಕೊಟ್ಟು ಮದುವೆ ಮಾಡಿದ್ರು. ಇವನು ಕೂಡ ತಮ್ಮ ಮನೆಯಲ್ಲಿ ತೋರಿಸಿದ ಹುಡುಗಿಯನ್ನೇ ಮದುವೆ ಆದ. ಹುಡುಗಿಯ ಹಿನ್ನೆಲೆ ತಿಳಿದ ಅವಳ ಗಂಡ ಅವಳನ್ನು ಚೆನ್ನಾಗಿ ನೋಡ್ಕೊಳ್ತಾ ಇಲ್ಲ.
ಅವಳ ತಪ್ಪಿಗೆ ಶಿಕ್ಷೆ ರೂಪದಲ್ಲಿ ಹಿಂಸಿಸ್ತಾ ಇದ್ದಾನೆ ಅನ್ನೋ ವಿಚಾರ ತಿಳಿದು ಬಂತು. ಆದರೆ ಈ ಹುಡುಗ ತನ್ನನ್ನು ಮದುವೆ ಆದ ಹುಡುಗಿಗೆ ಮದುವೆಗೂ ಮೊದಲೇ ಎಲ್ಲ ವಿಚಾರವನ್ನು ಹೇಳಿದ್ದ. ಆ ಹುಡುಗಿ ಅವನ ತಪ್ಪನ್ನು ಮನ್ನಿಸುವ ಮಾತಿನ ಜೊತೆಗೆ ಮತ್ತೆಂದು ಈ ರೀತಿ ತಪ್ಪು ಆಗಬಾರ್ದು ಅನ್ನೋ ಕಂಡೀಷನ್ ಹಾಕಿಯೇ ಅವನಿಗೊಂದು ಬದುಕು ಕೊಟ್ಟಿದ್ಲು. ಅವನು ಹೆಂಡತಿಗೆ ಕೊಟ್ಟ ಮಾತಿನಂತೆಯೇ ಒಳ್ಳೆ ರೀತಿಯಲ್ಲಿ ಬದುಕೋಕೆ ಆರಂಭಿಸ್ದ. ಅವರ ಸುಖ ಸಂಸಾರಕ್ಕೆ ಸಾಕ್ಷಿಯಂತೆ 2 ಅವಳಿ ಜವಳಿ ಗಂಡ್ಮಕ್ಳಿದ್ದಾರೆ. ಅಷ್ಟೇ ಅಲ್ಲ, ಅವನೀಗ ತನ್ನೆಲ್ಲ ದುರಾಭ್ಯಾಸಗಳನ್ನ ಬಿಟ್ಟಿದ್ದಾನೆ. ಒಬ್ಬ ಜವಾಬ್ದಾರಿಯುತ ಗಂಡ ಆಗಿದ್ದಾನೆ. ಆದರ್ಶ ತಂದೆಯಾಗೋ ಹಾದಿಯಲ್ಲಿದ್ದಾನೆ. ಹೆಂಡತಿ ಮಕ್ಕಳನ್ನು ತುಂಬ ಚೆನ್ನಾಗಿ ನೋಡ್ಕೊಳ್ತಾನೆ. ಮೊದಲಿದ್ದ ದರ್ಪ ಅಹಂಕಾರ ಯಾವುದೂ ಇಲ್ಲ. ಎಲ್ಲರ ಜೊತೆಯೂ ಒಳ್ಳೆ ರೀತಿಯಲ್ಲಿ ಮಾತಾಡ್ತಾನೆ. ಇದಿಷ್ಟು ನಿಜವಾದ ಅವಿ ಮತ್ತು ದೀಪುವಿನ ಕತೆ. ಅವರಿಬ್ಬರು ಪ್ರೀತಿಸಿದ್ರು, ಒಂದಾಗಲಿಲ್ಲ. ಅವಳ ಜೀವನ ದೊಡ್ಡ ವ್ಯಥೆ ಆದರೆ ಇವನು ಮಾತ್ರ ಚೆನ್ನಾಗಿ ಜೀವನ ಮಾಡ್ತಾ ಇದ್ದಾನೆ. ಒಳ್ಳೆ ಅಂಶಗಳನ್ನೆಲ್ಲ ಅಳವಡಿಸ್ಕೊಂಡು ಕೆಟ್ಟ ಅಂಶಗಳನ್ನ ನಮ್ಮಿಂದ ದೂರ ಇರಿಸೋ ಪ್ರಯತ್ನ ಮಾಡೋಣ. ಈಗಲೂ ಆ ಹುಡುಗಿಯನ್ನು ನೆನೆದ್ರೆ ಪಾಪ ಅನಿಸುತ್ತೆ. ಅವನು ಜಗಳ ಆಡಿ ಹೋದ ನಂತರ ಬೇರೆಯವರ ಮಾತನ್ನು ಕೇಳಿ ಅವನನ್ನು ಅಪರಾಧಿಯಾಗಿ ಬಿಂಬಿಸೋ ಸಲುವಾಗಿ ನಾಟಕ ಆಡಿ ಹಣಕ್ಕೆ ಡಿಮ್ಯಾಂಡ್ ಮಾಡಿದ್ಲು. ಅವನನ್ನು ಜೈಲಿಗೆ ಹಾಕಿಸಿ ಕೋರ್ಟ್ನಲ್ಲಿ ನಿಲ್ಲಿಸಿ ಶಿಕ್ಷೆಯೇ ಕೊಡಿಸಿದ್ಲು. ಆದರೆ ಈಗ ಅದಕ್ಕಿಂತ ಹೆಚ್ಚಿನ ಶಿಕ್ಷೆ ಅನುಭವಿಸ್ತಾ ಇದ್ದಾಳೆ ಅವಳು. ಇಬ್ಬರೂ ತಪ್ಪು ಮಾಡಿದ್ರು. ಆದರೆ ಅವನನ್ನು ಮದುವೆ ಆದ ಹುಡುಗಿ ಅವನ ತಪ್ಪನ್ನು ಮನ್ನಿಸಿ ಹೊಸ ಬದುಕನ್ನು ಕಟ್ಕೊಳ್ಳೋಕೆ ಅನುವು ಮಾಡಿಕೊಡೋ ಉದಾರ ಮನಸ್ಸು ತೋರಿದ್ರೆ, ಆ ಹುಡುಗಿಯನ್ನು ಮದುವೆ ಆದವನು ಮದುವೆ ನಂತರ ಅವಳನ್ನು ಕ್ಷಮಿಸ್ದೆ ಅವಳ ಹಿಂದಿನ ಜೀವನದ ಬಗ್ಗೆ ಹೇಳ್ತಾ ಅವಳಿಗೆ ನಿತ್ಯ ನರಕ ತೋರಿಸ್ತಿದ್ದಾನೆ. ಒಟ್ಟಿನಲ್ಲಿ ಎಲ್ಲವೂ ಅವನ ಹೆಂಡತಿ ಮತ್ತು ಇವಳ ಗಂಡನ ಮನಸ್ಸು ಮನೋಭಾವಕ್ಕೆ ಸಂಬಂಧಿಸಿದ್ದು. ಯಾವುದೋ ದುರ್ಬಲ ಗಳಿಗೆಯಲ್ಲಿ ನಾವು ಮಾಡೋ ಒಂದೊಂದು ತಪ್ಪು ನಮ್ಮ ಪೂರ್ತಿ ಜೀವನವನ್ನೇ ಬಲಿ ತೆಗೆದುಕೊಳ್ಬೋದು ಅನ್ನೋದಕ್ಕೆ ಇಬ್ಬರು ತಪ್ಪು ಮಾಡಿದ್ದಾರೆ. ಆದರೆ ಅವನಿಗೆ ಮಾತ್ರ ಚಂದದ ಬದುಕು ಸಿಕ್ಕಿದೆ. ಅವಳಿಗೆ ಯಾಕೆ ಕಷ್ಟ ಅಂತ ಅನ್ನಿಸ್ಬೋದು ಅಲ್ವಾ? ಅದಕ್ಕೆ ಉತ್ತರ ನಮ್ಮ ಮನೋಭಾವ. ಹೌದಲ್ವಾ? ತಪ್ಪು ಮಾಡಿದ ಗಂಡನ ಮನ್ನಿಸಿ ಅವನಿಗೊಂದು ಬದುಕು ಕೊಟ್ಟು ಅವನೊಂದಿಗೆ ಚಂದದ ಬದುಕನ್ನು ಕಟ್ಕೊಂಡಿದ್ದು ಒಂದು ಹೆಣ್ಣು. ಆ ವಿಚಾರದಲ್ಲಿ ಅವಳು ಕ್ಷಮೆಯ ಧರಿತ್ರಿಯಂತೆ ಅವನನ್ನು ಕ್ಷಮಿಸಿದಾಳೆ. ಆದರೆ ದೀಪುವನ್ನು ಮದುವೆ ಆದ ಹುಡುಗನಿಗೆ ಅಷ್ಟು ದೊಡ್ಡ ಮನಸ್ಸಿಲ್ಲ ಅನ್ಸತ್ತೆ. ಎಲ್ಲ ವಿಚಾರ ತಿಳಿದು ಮದುವೆ ಆದರೂ ಕೂಡ ಮಾತಿಗೂ ಅವಳನ್ನು ಅದೇ ವಿಚಾರವಾಗಿ ಹಂಗಿಸ್ತಾನೆ. ಇನ್ನು ನಮ್ಮ ಸುತ್ತಮುತ್ತಲಿನ ಸಮಾಜದ ಹಣೆ ಬರಹ ಕೂಡ ಅಷ್ಟೇ. ತಪ್ಪು ಮಾಡಿದ ಗಂಡು ತಿದ್ಕೊಂಡು ಒಳ್ಳೆ ರೀತಿಲಿ ಬದುಕ್ತಿದ್ದಾನೆ ಅಂದರೆ ಅವನಿಗೆ ಸಪೋರ್ಟ್ ಮಾಡೋ ನಮ್ಮ ಜನ ಅದೇ ಒಂದು ಹೆಣ್ಣು ತಪ್ಪನ್ನು ತಿದ್ಕೊಂಡು ಹೊಸ ಜೀವನ ಮಾಡ್ತಾಳೆ ಅಂದರೆ ಸಹಿಸಲ್ಲ. ಬದಲಾಗಿ ಹಳೆ ವಿಚಾರಗಳನ್ನ ಹೇಳಿ ಅವಳ ಮನಸ್ಸಿಗೆ ನೋವುಂಟು ಮಾಡ್ತಾರೆ. ಕೊನೆ ಪಕ್ಷ ಅವಳು ಚಂದದೊಂದು ಬಟ್ಟೆ ಧರಿಸಿ ಮಾಡೋದೆಲ್ಲ ಮಾಡಿ ಈಗ ಮಾತ್ರ ದೊಡ್ಡ ಪತಿವ್ರತೆ ಹಾಗೆ ಪೋಸ್ ಕೊಟ್ಕೊಂಡು ಓಡಾಡ್ತಾ ಇದ್ದಾಳೆ ಅಂತಾರೆ ನಮ್ಮ ಜನ. ಇಂಥವ್ರ ನಡುವೆ ಬದುಕೋವಾಗ ಯಾರನ್ನು ದೂರಬೇಕು, ಯಾರ್ದು ತಪ್ಪು, ಯಾರನ್ನು ಬದಲಾಗಿ ಅನ್ನೋದು. ಆದರೆ ಒಂದಂತೂ ನಿಜ, ಗಂಡು ಹೆಣ್ಣು ಇಬ್ಬರು ಸೇರಿ ತಪ್ಪು ಮಾಡಿದ್ರು ಅದರ ಶಿಕ್ಷೆಯ ಪ್ರಭಾವ ಹೆಚ್ಚಾಗಿ ಹೆಣ್ಣಿನ ಬದುಕನ್ನೇ ಬಾಧಿಸುತ್ತೆ. ಇಲ್ಲಿಗೆ ಹೃದಯವು ಹೆದರಲೇಬೇಕೆ ಬಯಸಲು ನಿನ್ನನ್ನು ಕತೆ ಮುಗೀತು. ಮತ್ತು ತುಂಬ ಜನ ಹೇಳ್ತಿದ್ರಿ ಅಲ್ವಾ ನೀವು ಯಾವ ಸ್ಟೋರಿನೂ ಕಂಪ್ಲೀಟ್ ಮಾಡಲ್ಲ ಅಂತ. ಅವ್ರಿಗೆ ಹೇಳ್ತಿದ್ದೀನಿ, ಈ ಸ್ಟೋರಿ ಕೂಡ ಕಂಪ್ಲೀಟ್ ಮಾಡಿದ್ದೀನಿ. ಉಳಿದಿರೋದು ಬಲವಂತದ ಮದುವೆ ಮಾತ್ರ. ಡೆಫಿನೆಟ್ ಆಗಿ ಅದನ್ನು ಕೂಡ ಕಂಪ್ಲೀಟ್ ಮಾಡ್ತೀನಿ. ಮತ್ತು ಬೇರೆ ಹೊಸ ಸ್ಟೋರಿಗಳನ್ನ ಕೂಡ ಹಾಕ್ತೀನಿ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಸ್ಟೋರಿಗಳನ್ನ ಕೇಳ್ತಾ ಸಪೋರ್ಟ್ ಮಾಡ್ತಾ ಇದ್ದೀರಾ ಅವರೆಲ್ರಿಗೂ ತುಂಬಾ ಥ್ಯಾಂಕ್ಸ್. ಹಾಗೆ ಯಾರ್ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ಸ್ಟೋರಿ ಕೇಳ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಕತೆಗಳನ್ನ ಕೇಳಿ.